5 ವರ್ಷಗಳ ಕಾಲ ನನ್ನ ತಂದೆಯವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ. ಇದರಲ್ಲಿ ಯಾವುದೇ ಅನುಮಾನಗಳು ಕೂಡ ಬೇಕಾಗಿಲ್ಲ. ಈ ಬಗ್ಗೆ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದೆ ಅನ್ನುವ ಮಾತನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಡಾಕ್ಟರ್ ಯತೀಂದ್ರ ನಿನ್ನೆ ತಾನೇ ಹೇಳಿದರು. ಇದರಿಂದಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳ ಮೂಲಕ ರಾಜಕೀಯದಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ, ನಾವಿಬ್ಬರು ಜೊತೆಯಾಗಿದ್ದೇವೆ ಅನ್ನುವಂತಹ ಸಂದೇಶವನ್ನು ಸಾರುವಲ್ಲಿ ಯಶಸ್ವಿಯಾಗಿದ್ದರೂ ಒಳಗಡೆನೆ ನಾಯಕತ್ವ ಬದಲಿಕೆಗಾಗಿನ ಹೋರಾಟ ತೀವ್ರಗತಿಯಲ್ಲಿ ನಡೀತಾ ಇದ್ದಿದ್ದಕ್ಕೆ ಈಗ ಡಾಕ್ಟರ್ ಯತೀಂದ್ರ ಅವರ ಹೇಳಿಕೆ ಮತ್ತಷ್ಟು ತುಪ್ಪವನ್ನು ಬೆಂಕಿಗೆ ಸುರಿದಂತಾಗಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ನ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮೌನವನ್ನು ತಾಳಿದರು. ಆದರೆ ಅವರ ಬೆಂಬಲಿಗರು ಮಾತ್ರ ನಾಯಕತ್ವ ಬದಲಾಗಲ್ಲ, ನಾಯಕತ್ವ ಬದಲಾಗುತ್ತೆ ಅನ್ನುವಂತಹ ಮಾತುಗಳ ವರಿಷ್ಠರು ಸೂಚನೆಯನ್ನು ನೀಡಿದ ಮೇರೆಗೆ ಅವರೆಲ್ಲರೂ ಬಹುತೇಕವಾಗಿ ಬಾಯಿಯನ್ನು ಮುಚ್ಚಿಕೊಂಡಿದ್ದರು. ಆದರೆ ಮುಖ್ಯಮಂತ್ರಿಯವರ ಪುತ್ರ ಡಾಕ್ಟರ್ ಯತೀಂದ್ರ ಇಲ್ಲ ನನ್ನ ತಂದೆನೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ, ಈಗಂತ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಅಹವಾಲನ್ನು ಮಂಡಿಸಿದರು. ಆದರೆ ಹೈಕಮಾಂಡ್ ಅದನ್ನು ಸ್ಪಷ್ಟವಾಗಿ ನಿರಾಕರಣೆಯನ್ನು ಮಾಡಿದೆ. ಇದರಿಂದಾಗಿ ನನ್ನ ತಂದೆ 5 ವರ್ಷ ಮುಖ್ಯಮಂತ್ರಿಯಾಗಿ ಇದ್ದೇ ಇರ್ತಾರೆ ಅನ್ನುವಂತಹ ಮಾತನ್ನು ನಿನ್ನೆ ಹೇಳಿಬಿಟ್ರು. ಅದರಿಂದಾಗಿ ಈಗ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಕೋಲಾಹಲ ಸೃಷ್ಟಿಯಾಗಿದೆ. ಡಿ.ಕೆ. ಶಿವಕುಮಾರ್ ಬಳಗದಲ್ಲಿ ಇದ್ದಂತಹ ಬೆಂಬಲಿಗರು ಮಾತ್ರವೇ ಅಲ್ಲ, ತಟಸ್ಥವಾಗಿ ಇದ್ದಂತಹ ಸಚಿವರುಗಳು ಮತ್ತು ಸಿದ್ದರಾಮಯ್ಯ ಪರವಾಗಿ ಇರುವಂತಹ ಸಚಿವರು ಶಾಸಕರುಗಳು ಕೂಡ MLC ಆಗಿರುವಂತಹ ಡಾಕ್ಟರ್ ಯತೀಂದ್ರ ಈಗ ಮಾತನಾಡ್ತಿರುವುದು ಏಕೆ, ಅವರಿಗೆ ಹೀಗೆ ಮಾತನಾಡಲು ಅಧಿಕಾರವನ್ನು ಕೊಟ್ಟವರು ಯಾರು, ಈ ವಿಷಯವನ್ನು CLP ಮೀಟಿಂಗ್ನಲ್ಲೂ ಕೂಡ ಪ್ರಸ್ತಾಪ ಮಾಡ್ತೇವೆ ಅನ್ನುವಂತಹ ಮಾತನ್ನು ಹೇಳುವ ಮೂಲಕ ಯತೀಂದ್ರ ಅವರ ವಿರುದ್ಧ ಕಾಂಗ್ರೆಸ್ ಶಾಸಕರುಗಳೇ ಸಿಡಿದೆದ್ದು ನಿಲ್ತಾ ಇರುವಂಥದ್ದು ಹೊಸ ಬೆಳವಣಿಗೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತನ್ನ ಪುತ್ರ ಯತೀಂದ್ರನನ್ನು ಕರೆದು ಯಾಕೆ ಆ ರೀತಿ ಮಾತಾಡಿದೆ, ಎಲ್ಲವೂ ಶಾಂತಿಯಾಗಿರುವಾಗ ಅಂತಹ ಹೇಳಿಕೆಯನ್ನು ಕೊಟ್ಟಿದ್ದು ಯಾಕೆ ಅಂತ ಗದರಿಸಿಕೊಂಡಿದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದು, ಡಾಕ್ಟರ್ ಯತೀಂದ್ರ ನಾನು ತಪ್ಪಾಗಿ ಏನೂ ಹೇಳಿಲ್ಲ ಅನ್ನುವ ಸಮಜಾಯಿಷೆಯನ್ನು ಕೊಟ್ಟರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಗನ ಮಾತನ್ನು ಒಪ್ಪಿಲ್ಲ, ಈ ರೀತಿಯ ಹೇಳಿಕೆಗಳನ್ನು ಕೊಡುವುದು ಸರಿಯಲ್ಲ ಅಂತ ಕೊಂಚ ರೇಗಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಡಾಕ್ಟರ್ ಯತೀಂದ್ರ ಇವತ್ತು ಆ ಬಗ್ಗೆ ಪ್ರತಿಕ್ರಿಯೆಯನ್ನು ಮುಂದುವರಿಸಿಕೊಂಡು ಹೋಗೋದಿಲ್ಲ ಅನ್ನುವ ಮಾತನ್ನು ಹೇಳಿದ್ದಾರೆ. ಆದರೆ ನಿನ್ನೆ ಹೇಳಿರುವಂತಹ ಮಾತಿಗೆ ನಾನು ಇವತ್ತಿಗೂ ಕೂಡ ಬದ್ಧನಾಗಿದ್ದೇನೆ ಅನ್ನುವ ಸಮರ್ಥನೆಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಶಾಂತವಾಗಿ ಕಾಣ್ತಾ ಇದ್ದಂತಹ ಕಾಂಗ್ರೆಸ್ನಲ್ಲಿ ಯತೀಂದ್ರ ಅವರ ಮಾತು ಮತ್ತೆ ದಳ್ಳುರಿಯನ್ನು ಎಬ್ಬಿಸಿದೆ. ಮುಖ್ಯವಾಗಿ ಗಮನಿಸಬೇಕಾದದ್ದು ಅಂತಂದರೆ ಸಿದ್ದರಾಮಯ್ಯ ಪರವಾಗಿ ಇದ್ದಂತಹ ಸಚಿವರುಗಳು ಶಾಸಕರುಗಳನ್ನೇ ಯತೀಂದ್ರ MLC ಆಗಿರುವಂತಹ ವ್ಯಕ್ತಿ ಈ ರೀತಿ ಹೇಳಿಕೆಯನ್ನು ಕೊಡೋದಕ್ಕೆ ಅಧಿಕಾರವನ್ನು ಕೊಟ್ಟವರು ಯಾರು, ಇದನ್ನು ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಚರ್ಚೆಯನ್ನು ಮಾಡ್ತೇವೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವುದರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರನ ವಿರುದ್ಧವೇ ಸಿದ್ದರಾಮಯ್ಯ ಅವರ ಆಪ್ತ ಬಳಗವೇ ತಿರುಗಿ ಬೀಳ್ತಾ ಇರುವಂಥದ್ದು ಕಾಂಗ್ರೆಸ್ನ ಮುಂದಿನ ಹೆಜ್ಜೆ ಯಾವ ರೀತಿ ಹೋಗ್ತದೆ ಅನ್ನುವಂತಹ ಕುತೂಹಲವನ್ನು ಹೆಜ್ಜೆಗೂ ಕೆರಳಿಸ್ತಾ ಹೋಗ್ತಾನೆ ಇದೆ. ಇದೆಲ್ಲದರ ನಡುವೆ ಡಿ.ಕೆ. ಶಿವಕುಮಾರ್ ಅವರ ಬಳಗದಲ್ಲೇ ಇದ್ದಾರೆ ಅಂತ ಹೇಳಲಾಗುವ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸೋದರ ಮತ್ತು MLC X ಖಾತೆಯಲ್ಲಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಅಂತ ಪೋಸ್ಟ್ ಮಾಡಿರುವಂಥದ್ದು ಕೂಡ ವಿರೋಧ ಪಕ್ಷಗಳ ಕೈಗೆ ದೊಡ್ಡ ಅಸ್ತ್ರವಾಗಿ ಸಿಕ್ಕಿದೆ. ಅದನ್ನೇ ಇಂದು ಸದನದಲ್ಲೂ ಕೂಡ ಪ್ರಸ್ತಾಪವನ್ನು ಮಾಡಿ ಈ ರಾಜ್ಯಕ್ಕೆ ಯಾರು ಮುಖ್ಯಮಂತ್ರಿ ಅನ್ನುವಂತಹ ಚರ್ಚೆಯನ್ನು ಶುರು ಮಾಡಿಕೊಂಡಿದೆ. ಇದು ಒಂದು ರೀತಿಯಲ್ಲಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತಹ ತಂತ್ರ ಮಾತ್ರ ಆಗಿದೆ. ಇದೆಲ್ಲಕ್ಕಿಂತಲೂ ಮಿಗಿಲಾಗಿ ಕಾಣ್ತಾ ಇರುವಂಥದ್ದು ಯತೀಂದ್ರ ಅವರು ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು ನಿಜವಾಗಲೂ ಅವರ ತಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನೇ ಮುಜುಗರಕ್ಕೆ ಇಕ್ಕಟ್ಟಿಗೆ ಸಿಲುಕಿಸ್ತಾ ಹೋಗ್ತಾ ಇದೆ. ಅವರ ಬಳಗದಲ್ಲೇ ಇದ್ದಂತಹ ಸಚಿವರುಗಳು ಶಾಸಕರುಗಳು ಯತೀಂದ್ರ ಅವರ ವಿರುದ್ಧವೇ ತಿರುಗಿ ಬೀಳುವಂತಹ ವಿಲಕ್ಷಣ ಪ್ರಸಂಗ ಹೆಚ್ಚಾಗ್ತಾ ಇರುವುದರಿಂದ ಸಿದ್ದರಾಮಯ್ಯ ತೀವ್ರ ರೀತಿಯ ಮುಖಭಂಗಕ್ಕೆ ತುತ್ತಾಗ್ತಾ ಇದ್ದಾರೆ. ಇದರಿಂದಾಗಿಯೇ ಮಗನನ್ನು ಕರೆದು ರೇಗಿ ಮಾತನಾಡಿದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದು, ಅಧಿವೇಶನ ಮುಗಿದ ನಂತರದಲ್ಲಿ ನಾಯಕತ್ವ ಬದಲಾವಣೆಯ ವಿಚಾರ ತೀವ್ರ ರೂಪವನ್ನು ಪಡೆದುಕೊಂಡು ಸಂಕ್ರಾಂತಿಯ ವೇಳೆಗೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಮಾತುಗಳೇ ಹೆಚ್ಚು ಬಲವನ್ನು ಪಡೆದುಕೊಳ್ತಾ ಇದ್ದಾವೆ.
ಇದಕ್ಕೆ ಪ್ರಮುಖವಾಗಿ ಯತೀಂದ್ರ ಅವರ ನಡತೆಯೂ ಕೂಡ ಕಾರಣ ಆಗ್ತಾಯಿದ್ದು, ಯತೀಂದ್ರ ಅವರ ಮಾತುಗಳಿಂದಾಗಿಯೇ ಸಿದ್ದರಾಮಯ್ಯ ಅವರಿಗೆ ಕಂಟಕ ಹೆಚ್ಚಾಗ್ತಾ ಇದೆ ಅನ್ನುವ ಮಾತನ್ನು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದ.